ಮಾರ್ಕ್ ಮೂವಿ ಒಂದು ತಮಿಳ್ ಡಬ್ ಮೂವಿ ಇದ್ದಂಗಿತ್ತ. 45 ಇದ್ದಿದ್ದ ಕಥೆನ ತೋರ್ಸೋದ್ರಲ್ಲಿ ಫೇಲ್ ಆಯ್ತಾ. ಅಂಡ್ ಡೆವಿಲ್ ಮೂವಿ ದರ್ಶನ್ ಅವರ ಕೆರಿಯರ್ ಅಲ್ಲೇ ಒಂದು ದೊಡ್ಡ ಫ್ಲಾಪ್ ಮೂವಿ ಆಗಿದೆಯಾ. ಸೊ ಗೈಸ್, ಇವೆಲ್ಲದ್ರ ಮೇಲೆ ಮಾತಾಡೋದೆ ನಮ್ಮ ಇವತ್ತಿನ ಟಾಪಿಕ್. ಡಿಸೆಂಬರ್ ತಿಂಗಳಲ್ಲಿ ಯಾರು ಗೆಲ್ಬಹುದು ಅಂತ ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ನೀವು ತುಂಬಾ ಚೆನ್ನಾಗಿ ಲವ್ ತೋರಿಸಿದ್ರೆ, ಸೊ ಅದಕ್ಕೆ ನಾನು ಆ ವಿಡಿಯೋದ ಸೀಕ್ವೆಲ್ ಅಂದ್ರೆ ಒಂದು ಬಿಸ್ನೆಸ್ ರಿಪೋರ್ಟ್ ತರ ಇನ್ನೊಂದು ವಿಡಿಯೋ ಮಾಡಿದೀನಿ. ಅದೇ ಗೆದ್ದಿದ್ದು ಯಾರು ಅಂತ. ಸೊ ಡಿಸೆಂಬರ್ ನ ಈ ಕ್ಲಾಶ್ ಅಲ್ಲಿ ಆಕ್ಚುಲಿ ಗೆದ್ದವ್ರು ಯಾರು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಿಕಾಸ್ ಇಲ್ಲಿ ನಾವು ಟ್ರೈಲರ್ ಬ್ರೇಕ್ ಡೌನ್ ಗಳು, ಮೂವಿ ರಿವ್ಯೂಗಳು ಅಂಡ್ ಇದೇ ರೀತಿ ಯಾರು ಮಾಡದಿಲ್ದಿರೋ ಟಾಪಿಕ್ ಗಳ ಮೇಲೆ ವಿಡಿಯೋ ಮಾಡ್ತಾ ಇರ್ತೀವಿ. ಅಂಡ್ ಸಬ್ಸ್ಕ್ರೈಬ್ ಮಾಡೋಕೆ ಯಾವುದೇ ರೀತಿ ದುಡ್ಡು ಖರ್ಚಾಗಲ್ಲ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಗೈಸ್, ಫಸ್ಟ್ ಆಫ್ ಆಲ್ ಈ ಮೂವಿಯ ಎಕ್ಸ್ಪೆಕ್ಟೇಷನ್ ಏನಿತ್ತು ಜನರಿಂದ, ಅಥವಾ ಜನ ಇದಕ್ಕೆ ಯಾವ ರೀತಿ ಕಾಯ್ತಿದ್ರು ಅಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಡೆವಿಲ್ ಮೂವಿ ಬಗ್ಗೆ ಮಾತಾಡೋಣ. ದರ್ಶನ್ ಅವ್ರಿಗೆ ಇದ್ದ ಕ್ರಿಟಿಕಲ್ ಕಂಡೀಷನ್ ಅಂದ್ರೆ ಅವರ ಲೈಫ್ ನ ಕಂಡೀಷನ್ ಇಂದ ನಾನು ಅನ್ಕೊಂಡಿದ್ದು ಒಂದೇ ವಿಷಯ, ಈ ಮೂವಿ ಬ್ರೇಕ್ ಔಟ್ ಆಗುತ್ತೆ ಅಂಡ್ ಜನ ಇದಕ್ಕೆ ತುಂಬಾ ಚೆನ್ನಾಗಿ ಲವ್ ತೋರಿಸ್ತಾರೆ. ಇದು ಒಂದು ಒಳ್ಳೆ ಕಂಟೆಂಟ್ ಇರುತ್ತೆ. ಲೈಕ್ ಡೈರೆಕ್ಟರ್ ಗಳು, ಪ್ರೊಡ್ಯೂಸರ್ ಗಳು ಕೊಡ್ತಿದ್ದ ಹೈಪ್ ಗೆ ಅಂಡ್ ಅವರ ಫ್ಯಾನ್ಸ್ ಕೂಡ ಕೊಡ್ತಿದ್ದ ಹೈಪ್ ಇಂದ ನಾನು ಅನ್ಕೊಂಡಿದ್ದೆ ಈ ಮೂವಿ ಒಂದು ಒಳ್ಳೆ ಕಮ್ ಬ್ಯಾಕ್ ನ ಕೊಡುತ್ತೆ ಅಂಡ್ ದರ್ಶನ್ ಅವರ ಇಮೇಜ್ ನ ವಾಪಸ್ ತರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಅಂಡ್ ಎಸ್, ಇದರ ಆಂಟಿಸಿಪೇಷನ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಎಸ್, IMDb ರೇಟಿಂಗ್ಸ್ ಅಲ್ಲಾಗ್ಲಿ, ಬುಕ್ ಮೈ ಶೋ ಆಪ್ ಅಲ್ಲಾಗ್ಲಿ ಡೆವಿಲ್ ಗೆ ಅಷ್ಟೊಂದು ಇಂಟ್ರೆಸ್ಟೆಡ್ ವೋಟ್ಸ್ ಗಳಾಗ್ಲಿ ಅಂಡ್ ರಿವ್ಯೂಸ್ ಗಳಾಗ್ಲಿ ಬರ್ಲಿಲ್ಲ. ಅಂಡ್ ಎಸ್, ನಾನು ಅನ್ಕೊಂಡೆ ಲೋಕಲಿ ನಮ್ ಜನ ಈ ಆಪ್ ಗಳಲ್ಲೆಲ್ಲ ಅಷ್ಟೊಂದು ಆಕ್ಟಿವ್ ಆಗಿರಲ್ಲ, ಬಟ್ ಎಸ್ ಫಿಲಮ್ ನಾರ್ಮಲ್ ಆಗಿ ಓಡ್ಬಹುದು ಅಂತ. ಬಟ್ ನೋ, ಫಸ್ಟ್ನೇ ದಿನದಲ್ಲಿ ಒಂದು ಒಳ್ಳೆ ಓಪನಿಂಗ್. ಸುಮಾರು ಜನ 36 ಕೋಟಿ ಅಂತಾರೆ, ಸ್ವಲ್ಪ ಜನ 35 ಕೋಟಿ ಅಂತಾರೆ. ಆಫ್ಟರ್ ರಿಸರ್ಚಿಂಗ್ ಇನ್ ಸೋ ಮೆನಿ ಸೋರ್ಸಸ್ ನನಗೆ ಗೊತ್ತಾಗಿದ್ದು ಇದರ ಫಸ್ಟ್ ಡೇ ಕಲೆಕ್ಷನ್ ವಾಸ್ ಅಬೌಟ್ 10 to 12 crores ಅಂತ. ಅಂಡ್ ಇದು ಓನ್ಲಿ ಗ್ರಾಸ್ ಅಲ್ಲಿ. ನೆಟ್ ಅಲ್ಲಿ ಎಷ್ಟು ಅಂತ ಎಕ್ಸಾಕ್ಟ್ ಆಗಿ ಯಾರಿಗೂ ಗೊತ್ತಿಲ್ಲ. ಅಂಡ್ ಮಾರ್ಕ್ ಮೂವಿ ಕಡೆ ನೋಡೋದಾದ್ರೆ, ಮಾರ್ಕ್ ಮೂವಿಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇತ್ತು. ಅಂಡ್ ಎಸ್, ಮ್ಯಾಕ್ಸ್ ಮೂವಿ ಆಲ್ಮೋಸ್ಟ್ 80 crores ನ ಕಲೆಕ್ಷನ್ ಅಲ್ಲಿ ಕ್ರಾಸ್ ಮಾಡಿತ್ತು. ಅಂಡ್ ಇದರ ಕಲೆಕ್ಷನ್ ಇಂದ ಅಂಡ್ ಒಂದೇ ನೈಟ್ ಕತೆ ಆದ್ರೂ ಡೈರೆಕ್ಟರ್ ಅದನ್ನ ಒಂದು ಒಳ್ಳೆ ಎಕ್ಸಿಕ್ಯೂಷನ್ ನ ಕೊಟ್ಟಿದ್ರು. ಅದೇ ಮ್ಯಾಜಿಕ್ ನ, ಅದೇ ಪೀಕ್ ಆಕ್ಟಿಂಗ್ ನ, ಅದೇ ಪೀಕ್ ಸ್ಟೋರಿನ ಈ ಮೂವಿಲು ತೋರಿಸ್ತಾರೆ ಅಂತ ಅನ್ಕೊಂಡೋಗಿದ್ದ ಜನಕ್ಕೆ ಎಲ್ಲೋ ಒಂದ್ ಕಡೆ ಮೋಸ ಆಯ್ತು ಅಂತ ನನಗನ್ಸುತ್ತೆ. ಜಸ್ಟ್ ಲೈಕ್ ನಾನು ಡೆವಿಲ್ಗೆ ಹೇಳ್ದಂಗೆ, ಬುಕ್ ಮೈ ಶೋ ಅಲ್ಲಿ ಇದಕ್ಕೆ ಅರೌಂಡ್ 130K ಲೈಕ್ಸ್ ಗಳು ಅಂಡ್ ಐ ಆಮ್ ಇಂಟ್ರೆಸ್ಟೆಡ್ ಅನ್ನೋ ರಿವ್ಯೂಸ್ ಗಳು ತುಂಬಾನೇ ಬಂದಿದ್ವು. ಅಂಡ್ ಎಸ್, 96.8K ಟಿಕೆಟ್ಸ್ ಗಳು ಬುಕ್ ಮೈ ಶೋ ಇಂದ ಬುಕ್ ಆಗಿದೆ. ಅಂಡ್ ಆಂಟಿಸಿಪೇಷನ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಎಸ್, ಇದರ ಓಪನಿಂಗ್ ಡೇ ನ ಕಲೆಕ್ಷನ್ ಬಗ್ಗೆ ನೋಡೋದಾದ್ರೆ, ಗ್ರಾಸ್ ಅಲ್ಲಿ ಇದರ ಕಲೆಕ್ಷನ್ 15.5 crores ಅಂತ ತೋರಿಸ್ತಾರೆ. ಬಟ್ ನೆಟ್ ಅಲ್ಲಿ ನೋಡೋದಾದ್ರೆ ಅಪ್ರಾಕ್ಸಿಮೇಟ್ಲಿ 9 crores 10 crores ಹತ್ರ ಇದರ ಫಸ್ಟ್ ಡೇ ಕಲೆಕ್ಷನ್ ಬಂದು ನಿಂತ್ಕೊಳುತ್ತೆ. ಅಂಡ್ ನಮ್ಮ ಥರ್ಡ್ ಮೂವಿ ಬಗ್ಗೆ ಮಾತಾಡೋದಾದ್ರೆ, ನಮ್ಮ 3 ಸ್ಟಾರ್ಸ್ ಗಳು ಸೇರಿ ಮಾಡಿದ್ದ ಮೂವಿ. ಅಂಡ್ ಇದಕ್ಕೆ ಒಂದು ಒಳ್ಳೆ ಹೈಪ್ ಇತ್ತು. ಆಕ್ಚುಲಿ IMDb ರೇಟಿಂಗ್ ಅಲ್ಲಿ ಇಡೀ ಇಂಡಿಯಾದ ಡಿಸೆಂಬರ್ ಅಲ್ಲಿ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಆಗಿದ್ದಿದೆ 45. ಬಟ್ 45 ಈ ಹೈಪ್ ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅನ್ನೋದು ನಮ್ಗೆ ಫಸ್ಟ್ ಡೇ ಕಲೆಕ್ಷನ್ ಇಂದಾನೆ ಗೊತ್ತಾಗುತ್ತೆ. ಎಸ್ ಗೈಸ್, ಬುಕ್ ಮೈ ಶೋ ಅಲ್ಲಾಗ್ಲಿ, IMDb ಆಗ್ಲಿ ಇದಕ್ಕೆ ಒಳ್ಳೆ ರೇಟಿಂಗ್ ಏನೋ ಇತ್ತು, ಬಟ್ ಜನ ಥಿಯೇಟರ್ಗೆ ಹೋಗಿಲ್ಲ. ಅಂಡ್ ಓದೋರು ಕೂಡ ತುಂಬಾ ಡಿಸಪಾಯಿಂಟ್ ಆದ್ರು ಅಂತ ನನಗನ್ಸುತ್ತೆ. ಎಸ್, ನಾನು ನನ್ನ ರಿವ್ಯೂದಲ್ಲಿ ಹೇಳ್ದಂಗೆ ಈ ಮೂವಿಯ ಕಥೆಯಲ್ಲಿ ಒಂದು ಒಳ್ಳೆ ಪೊಟೆನ್ಶಿಯಲ್ ಇತ್ತು, ಬಟ್ ಅದನ್ನ ಎಕ್ಸಿಕ್ಯೂಷನ್ ಮಾಡೋದ್ರಲ್ಲಿ ಎಲ್ಲೋ ಎಡುವುದು ಅನ್ಸುತ್ತೆ. ಅದನ್ನ ನಾವು ಇದರ ಫಸ್ಟ್ ಡೇ ಕಲೆಕ್ಷನ್ ಅಲ್ಲೇ ನೋಡ್ಬೋದು. ಇದರ ಫಸ್ಟ್ ಡೇ ಕಲೆಕ್ಷನ್ ನಮಗೆ ಹೇಳೋ ಹಂಗೆ 8 ಕೋಟಿ ಗ್ರಾಸ್ ಅಲ್ಲಿ ತೋರಿಸ್ತಾರೆ. ಬಟ್ ನೆಟ್ ಅಲ್ಲಿ ಇದರ ಕಲೆಕ್ಷನ್ ಅಪ್ರಾಕ್ಸ್ 5 ಇಂದ 6 crores ಅಂತ ನಮ್ಗೆ ಗೊತ್ತಾಗುತ್ತೆ. ಅಂಡ್ ಓಪನಿಂಗ್ ವೀಕೆಂಡ್ ಅಲ್ಲಿ ಡೆವಿಲ್ ಮೂವಿ ಹತ್ರ 20 ಕೋಟಿಗೆ ಬಂದು ನಿಂತ್ಕೊಂಡ್ರೆ, ಸ್ಟಾರ್ಟಿಂಗ್ 3 days ನಲ್ಲಿ ಈ ಮೂವಿಗಳ ಕಲೆಕ್ಷನ್ ನ ನೋಡಿದ್ರೆ ಡೆವಿಲ್ ಮೂವಿ 20 ರಿಂದ 21 ಕೋಟಿಗೆ ಬಂದು ನಿಂತ್ಕೊಳುತ್ತೆ. ಮಾರ್ಕ್ ಮೂವಿ 25 ಕೋಟಿ ಹತ್ರ ಬಂದು ನಿಂತ್ಕೊಳುತ್ತೆ. ಅಂಡ್ ಸ್ಯಾಡ್ಲಿ 45 ಮೂವಿ 10 ಕೋಟಿನೂ ಕೂಡ ದಾಟಿಲ್ಲ.
ಅಂಡ್ ಇಟ್ ಈಸ್ ರಿಯಲಿ ಸ್ಯಾಡ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ಇದರಲ್ಲಿ ಸ್ವಲ್ಪ ಎಕ್ಸಿಕ್ಯೂಷನ್ ಎಡವಿರ್ಬೋದು, ಬಟ್ ಒಂದು ಒಳ್ಳೆ ಟ್ರೈ ಕೊಟ್ಟಿದ್ರು ಅಂತ ನನಗನ್ಸುತ್ತೆ. ಎಸ್, ನನಗೆ ಗೊತ್ತು ಇಲ್ಲಿ ನಾನು ಒಂಥರ ಅನ್ಫೇರ್ ಆಗಿ 45 ಮೂವಿನ ಸ್ವಲ್ಪ ಜಾಸ್ತಿನೇ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅಂತ. ಬಟ್ ಗೈಸ್, ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ ನೋಡಿರೋ 3 ಮೂವಿಲ್ಲೂ ನನಗೆ ಫಸ್ಟ್ ಬರೋದೇ 45, ಬಿಕಾಸ್ ಇಟ್ಸ್ ಯೂನಿಕ್ ಸ್ಟೋರಿ ಆಗಿರ್ಬೋದು. ಅವರು ಒಂದು ಡಿಫ್ರೆಂಟ್ ಥಿಂಗ್ ನ ಟ್ರೈ ಮಾಡಿದ್ರು ಕನ್ನಡ ಇಂಡಸ್ಟ್ರಿಲಿ. ಅಂಡ್ ನೀವು ಕ್ಲೈಮ್ಯಾಕ್ಸ್ ನ ನೋಡಿರ್ಬೋದು, ಅಥವಾ ಹನ್ನೊಂದು ಕ್ಯಾರೆಕ್ಟರ್ ನಮ್ಮ ಶಿವಣ್ಣನ ಕೈಯಲ್ಲಿ ಪ್ಲೇ ಮಾಡಿಸಿದ್ರೆ. ಎಸ್, ಅದರ VFX ತುಂಬಾ ಟಾಪ್ ನಾಚ್ VFX ಆಗಿರ್ಲಿಲ್ಲ, ಬಟ್ ಎಸ್, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಫಸ್ಟ್ ಟೈಮ್ ಅದೊಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ಅಂಡ್ ಅದು ಫೇಲ್ ಆಗಿರೋದು ಒಂದು ಸ್ಯಾಡ್ ಥಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ನನ್ಗೆ ಆ ಲಿಸ್ಟ್ ಅಲ್ಲಿ ಸೆಕೆಂಡ್ ಬರೋದೇ ಡೆವಿಲ್ ಮೂವಿ, ಬಿಕಾಸ್ ಇದರ ಕತೆ ಒಂದ್ ಸ್ವಲ್ಪ ವಾಸ್ಟ್ ಆಗಿತ್ತು. ಅಂಡ್ ಇದರಲ್ಲಿ ನಾವು ತುಂಬಾ ಎಮೋಷನ್ ಗಳನ್ನ ನೋಡೋಕೆ ಅಂಡ್ ಎಕ್ಸ್ಪೆಷಲಿ ಒಂದು ಕನ್ನಡದ ಮೂವಿನ, ಒಂದು ಡ್ರಾಮಾ ಮೂವಿನ ನೋಡ್ತಿದೀವಿ ಅನ್ನೋ ಒಂದು ಅನಿಸಿಕೆ ಏನಾದ್ರೂ ಬರ್ತಾ ಇತ್ತು. ಬಟ್ ಇದು ಮಾರ್ಕ್ ವಿಷಯದಲ್ಲಿ ಸ್ವಲ್ಪ ನನಗೆ ಸ್ಟಾರ್ಟಿಂಗ್ ಓಪನಿಂಗ್ ಸೀನ್ ಅಲ್ಲೇ ಆಫ್ ಅನ್ನಿಸ್ತು. ಬಿಕಾಸ್ ಯಾಕೆ ಅಂತಾನು ಕೂಡ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಫಸ್ಟ್ನೇ ಸೀನ್ ಅಲ್ಲೇ ಮಾರ್ಕ್ ಒಬ್ಬ ದೊಡ್ಡ ಪೊಲೀಸ್ ಆಗಿರ್ತಾನೆ, ಓಕೆನಾ. ಅಂತ ದೊಡ್ಡ ಪೊಲೀಸ್ ನ ತನ್ನ ಪೊಲೀಸ್ ಕಾನ್ಸ್ಟೇಬಲ್ ಗಳೇ ಕುಡ್ದಿರೋ ಕೇಸಲ್ಲಿ ಹಿಡ್ಕೊಂಡ್ ಬರ್ತಾರೆ. ಯಾಕೆ? ನಿಮ್ಗೆ ಆ ಫೇಮಸ್ ಮಾರ್ಕ್ ನ ಮುಖ ಗೊತ್ತಿರ್ಲಿಲ್ವಾ, ಅಥವಾ ನೀವು ಕೂಡದೆ ಅವನನ್ನ ಕನ್ಫ್ಯೂಸ್ ಆಗಿ ಎತ್ತಾಕೊಂಬಂದ್ರ ಅನ್ನೋ ಅಂತ ಒಂದು ಸಿಲ್ಲಿ ಓಪನಿಂಗ್ ನ ಕೊಟ್ಟಿದ್ರು ಅಂತ ನನಗನ್ಸುತ್ತೆ. ಅದನ್ನ ಹೊರತುಪಡಿಸಿದ್ರೆ ಎಸ್, ಇದ್ರ 3 ದಿನದ ಸ್ಟೋರಿ ಆಗ್ಲಿ, ವಿಲನ್ ಸೈಡ್ ನ ಕತೆ ಆಗ್ಲಿ, ಅಂಡ್ ಸುದೀಪ್ ಅವರ ಆಕ್ಟಿಂಗ್ ಆಗ್ಲಿ ಒಂದು ದೊಡ್ಡ ಥಮ್ಸ್ ಅಪ್ ನ ನಾವು ಕೊಡ್ಲೇಬೇಕು. ಬಿಕಾಸ್ ಅವರ ರೋಲ್ ಗಳನ್ನ ಅವರು ತುಂಬಾನೇ ಚೆನ್ನಾಗಿ ನಿಭಾಯಿಸಿದರೆ. ಇಲ್ಲಿ ಇದ್ದಿದ್ದ ಫಾಲ್ಟ್ ಏನು ಅಂದ್ರೆ ಎಕ್ಸಿಕ್ಯೂಷನ್ ಅಲ್ಲ, ಇಲ್ಲಿದ್ದ ಫಾಲ್ಟೇ ಇದರ ಸ್ಟೋರಿ ಅಂತ ನನಗನ್ಸುತ್ತೆ. ಅಂಡ್ ವೀಕೆಂಡ್ ಕಲೆಕ್ಷನ್, ಓಪನಿಂಗ್ ಡೇ ಕಲೆಕ್ಷನ್ ಎಲ್ಲ ನೋಡ್ಕೊಂಡ್ರೆ ಡೆವಿಲ್ ಇಲ್ಲಿ ಒಂದು ಹೆಜ್ಜೆ ಮೇಲೆ ನಿಂತ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ಸೊ ಗೈಸ್, ಇದನ್ನ ಇನ್ನೊಂದ್ ತರ ಹೆಂಗ್ ನೋಡೋದು ಅಂದ್ರೆ ಬರೀ ಮೂವಿಯ ಕತೆ ಅಲ್ಲ, ಇದರ ಸ್ಕೇಲ್ ಅಲ್ಲ, ಅಥವಾ ಇದರ ಓಪನಿಂಗ್ ಡೇ ಕಲೆಕ್ಷನ್ ಅಲ್ಲ, ಜನ ಯಾವ ರೀತಿ ಈ ಮೂವಿಗಳಿಗೆ ರೆಸ್ಪಾನ್ಸ್ ಮಾಡಿದ್ರು ಅನ್ನೋದೇ ನಮ್ಗೆ ಒಂದು ದೊಡ್ಡ ಈ ಮೂವಿ ಸಕ್ಸಸ್ ಆಯ್ತಾ ಅಥವಾ ಫ್ಲಾಪ್ ಆಯ್ತಾ ಅಂತ ಹೇಳೋದಕ್ಕೆ. ಡೆವಿಲ್ ವಿಷಯದಲ್ಲಿ ಬಂದ್ರೆ ಜನ ಯಾವತ್ತೂ ಡಿ-ಬಾಸ್ ಅವ್ರನ್ನ ಬಿಟ್ಕೊಟ್ಟಿಲ್ಲ, ಅಂಡ್ ಅವರ ಫಿಲಂಗಳನ್ನ ಕೂಡ ಬಿಟ್ಕೊಟ್ಟಿಲ್ಲ. ತುಂಬಾ ಜನ ಹೇಳ್ತಾರೆ ಈ ಮೂವಿ 80 ಕೋಟಿ ಹತ್ರ ಕಲೆಕ್ಷನ್ ಮಾಡ್ತು, ತುಂಬಾ ಜನ ಹೇಳ್ತಾರೆ ಈ ಮೂವಿ 100 ಕೋಟಿನೂ ಕೂಡ ದಾಟಿದೆ ಅಂತ. ಸ್ಯಾಡ್ಲಿ ಹೇಳ್ಬೇಕು ಅಂದ್ರೆ ಎಲ್ಲ ರಿಸರ್ಚರ್ಸ್ ಗಳ ಪ್ರಕಾರ ಈ ಮೂವಿ 50 ಕೋಟಿನೂ ಕೂಡ ಇನ್ನು ದಾಟಿಲ್ಲ. ಅಂಡ್ ಇನ್ನ 2 ತಿಂಗಳು 3 ತಿಂಗಳು ಓಡಿಸಿದ್ರು ಈ ಮೂವಿ 50 ಕೋಟಿನ ದಾಟಲ್ಲ ಅಂತ. ಅಂಡ್ ಎಸ್, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಅಂತವನು ಇಂಥವನು ಅಂತ ಬೈಬಹುದು, ಬಟ್ ಇಟ್ ಈಸ್ ಅ ಫ್ಯಾಕ್ಟ್. ಯಾವ ರೀತಿ ನೋಡ್ಕೊಂಡ್ರು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು ಈ ಮೂವಿ 50 ಕೋಟಿನ ದಾಟೋದು ತುಂಬಾ ಕಷ್ಟನೇ ಅಂತ ಅನ್ಸುತ್ತೆ. ಬಿಕಾಸ್ ಜನವರಿಲಿ ಒಳ್ಳೊಳ್ಳೆ ಮೂವಿಗಳು ರಿಲೀಸ್ ಆಗ್ತಾ ಇದೆ. ಆ ಮೂವಿಗಳಿಗೆ ಥಿಯೇಟರ್ ಬಿಟ್ಕೊಡೋಕೋಸ್ಕರ ತುಂಬಾ ಜನ ಈ ಮೂವಿನ ಥಿಯೇಟರ್ ಇಂದ ತೆಗಿತಾರೆ, ಅಥವಾ ತುಂಬಾ ಜನಕ್ಕೆ ಆಲ್ರೆಡಿ ಮೊಬೈಲ್ ಅಲ್ಲಿ ಪೈರಸಿ ಆಗಿರೋದ್ರಿಂದ ಕೂಡ ತುಂಬಾ ಜನ ಥಿಯೇಟರ್ ಗೆ ಹೋಗಿ ಇನ್ಮೇಲೆ ನೋಡಲ್ಲ ಅನ್ಸುತ್ತೆ. ಅಂಡ್ ಇಟ್ ಈಸ್ ಅ ವೆರಿ ಬಿಗ್ ಸ್ಯಾಡ್ ಥಿಂಗ್ ಅಂತ ಹೇಳ್ಬೋದು. ಅಂಡ್ ಮೂವಿ ಟೀಮ್ ಅವರು ಹೇಳಿರೋ ತರ ಡೆವಿಲ್ ಮೂವಿಯ ಬಡ್ಜೆಟ್ ಸ್ಕೇಲ್ ಅರೌಂಡ್ 25 to 30 crores. ಅಂಡ್ ಇದರ ಬಜೆಟ್ ನ, ಇದರ ಕಲೆಕ್ಷನ್ ಪಕ್ಕ ಇಟ್ಕೊಂಡು ನೋಡಿದ್ರೆ ಇಟ್ ಈಸ್ ಅ ಸೆಮಿ ಹಿಟ್ ಅಂತ, ಅಥವಾ ಒಂದು ಆವರೇಜ್ ಮೂವಿ ಅಂತ ಹೇಳ್ಬೋದು. ಅಂಡ್ ಮಾರ್ಕ್ ಮೂವಿ ಕಡೆ ಬರೋದಾದ್ರೆ ಮಾರ್ಕ್ ಮೂವಿಯ ಬಜೆಟ್ ಅರೌಂಡ್ 50 to 60 crores ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇದರ ಟೋಟಲ್ ಕಲೆಕ್ಷನ್ ನೋಡೋದಾದ್ರೆ ಕ್ರಿಸ್ಮಸ್ ಇಂದ ನ್ಯೂ ಇಯರ್ ಗೆ ಈ ಮೂವಿ ಅರೌಂಡ್ 35 crores ಹತ್ರ ಕಲೆಕ್ಷನ್ ಮಾಡಿದೆ. ಅಂಡ್ ಇದು ಇದರ ಪ್ರೊಡ್ಯೂಸರ್ಸ್ ನ ಪ್ರಕಾರ ಇನ್ನ ಅದರ ಬಜೆಟ್ ನ ಕೂಡ ಟಚ್ ಮಾಡಿಲ್ಲ. ಅಂಡ್ ಜನವರಿ 9 ಅಲ್ಲಿ ತುಂಬಾ ಮೂವಿಗಳು ಬರ್ತಿದೆ. ನೆಕ್ಸ್ಟ್ ಪ್ರಭಾಸ್ ಅವ್ರ ಮೂವಿ ಬರುತ್ತೆ, ಅಂಡ್ ತಳಪತಿ ವಿಜಯ್ ಅವ್ರ ಮೂವಿ ಬರುತ್ತೆ. ಅಂಡ್ ಎಸ್, ಅದು ಬೇರೆ ಭಾಷೆ ಮೂವಿ ಆಗಿದ್ರು ಕೂಡ ಕರ್ನಾಟಕದ ಫಿಲಂ ಥಿಯೇಟರ್ಸ್ ಗಳ ಮೇಲೆ ಕೂಡ ಈ ಮೂವಿಗಳ ಇಂಪ್ಯಾಕ್ಟ್ ಬೀಳೋದ್ರಿಂದ ಮಾರ್ಕ್ ಮೂವಿ ನನ್ನ ಪ್ರಕಾರ ಅದರ ಕಲೆಕ್ಷನ್ ಕೂಡ ದಾಟೋದು ಕಷ್ಟ ಅಂತ ನನ್ಗನ್ಸುತ್ತೆ. ಎಸ್, ಫ್ಯಾನ್ಸ್ ಗಳ ರಿಯಾಕ್ಷನ್, ಆಡಿಯನ್ಸ್ ನ ಲವ್ ಯಾವತ್ತಿದ್ರು ಜಾಸ್ತಿನೇ, ಬಟ್ ಕಲೆಕ್ಷನ್ ಪ್ರಕಾರ ನೋಡಿದ್ರೆ ಬಿಲೋ ಆವರೇಜ್ ಮೂವಿ ಕಲೆಕ್ಷನ್ ಅಲ್ಲಿ ಅಂತ ಹೇಳ್ಬೋದು. ಅಂಡ್ ಎಸ್, ಕತೆನೂ ಕೂಡ ಅಷ್ಟೊಂದು ಅಮೇಜ್ ಆಗೋ ತರ ಇರ್ಲಿಲ್ಲ ಅಂತ ಪರ್ಸನಲಿ ನನಗನ್ಸುತ್ತೆ. ಅಂಡ್ ಎಸ್, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಏನಂತ ಬೈದ್ರು ಐ ಡೋಂಟ್ ಕೇರ್. ಅಂಡ್ ನಮ್ಮ 45 ಮೂವಿ ಬಗ್ಗೆ ಮಾತಾಡೋದಾದ್ರೆ ಇದರ VFX ಇದನ್ನೆಲ್ಲ ನೋಡಿದ್ರು ಅವ್ರು ಬರೀ ನಾವು 60 ಕೋಟಿ ಖರ್ಚು ಮಾಡಿದೀವಿ ಅಂದ್ರು ನಾವು ನಂಬಕ್ಕಾಗಲ್ಲ. ಬಿಕಾಸ್ ಇದರಲ್ಲಿರೋ VFX ನ ವರ್ಕ್ ಗಳನ್ನ ನೋಡಿದ್ರೆ ಮಿನಿಮಮ್ 80 crores ಅಂತೂ ಬೇಕು. ಅಂಡ್ ತುಂಬಾ ಜಾಗದಲ್ಲಿ ನೋಡಕ್ ಸಿಗೋ ತರ ಈ ಮೂವಿಯ ಬಜೆಟ್ 100 crores ಅಂತ ಕೂಡ ತೋರಿಸುತ್ತೆ. ಓಕೆ, ನಾವು 80 ರಿಂದ 100 ಕೋಟಿ ಅಂತ ಇಟ್ಕೊಳ್ಳೋಣ. ಸೊ ನಾನು ಲೆಫ್ಟ್ ಸೈಡ್ ಅಲ್ಲಿ 80 to 100 crores ಅಂತ ಫಿಕ್ಸ್ ಮಾಡ್ಕೊಂತೀನಿ, ಓಕೆನಾ. ಅಂಡ್ ಇದರ ಫಸ್ಟ್ ಡೇ ಕಲೆಕ್ಷನ್ 6.6 ಕೋಟಿ ಆದ್ರೆ, ಅಂಡ್ ಅಲ್ಲಿ
ಅಲ್ಲಿಂದ ಮೂವಿ ಚೆನ್ನಾಗಿದ್ರೆ ಕಲೆಕ್ಷನ್ಗೆ ಒಂದು ಹೈಕ್ ಸಿಗುತ್ತೆ. ಬಟ್ ಇಲ್ಲಿ ಆಗಿದ್ದು ಅಪೋಸಿಟ್. ಅಂಡ್ ಇಲ್ಲಿ ನೋಡಕ್ಕೆ ಸಿಕ್ಕಿದ್ದು ನಮ್ಗೆ ಒಂದು ಹೈಕ್ ಅಲ್ಲ, ಒಂದು ದೊಡ್ಡ ಡಿಪ್. ಎಸ್, ಡೈರೆಕ್ಟ್ 6 ಕೋಟಿಯಿಂದ 3 ಕೋಟಿಗೆ ಒಂದು ಡಿಪ್ ನ ನಾವು ನೋಡಬಹುದು. ಅಂಡ್ ಥರ್ಡ್ ಡೇಗೆ ಇದು 3 ಕೋಟಿ ಇದ್ದಿದ್ದು ಬರೀ 2.5 ಕೋಟಿ ಆಗಿ ನಿಂತಿತ್ತು. ಆಸ್ ವೆಲ್ ಆಸ್ ನಾನು ರಿವ್ಯೂದಲ್ಲಿ ಹೇಳ್ದಂಗೆ ಯಾರು ಕೂಡ ಈ ಮೂವಿನ 2ನೇ ಸತಿ ಕಾಂತಾರ ಮೂವಿ ತರ ಆಗ್ಲಿ, KGF ಮೂವಿ ತರ ಆಗ್ಲಿ 2ನೇ ಸತಿ 3ನೇ ಸತಿ ದುಡ್ಡು ಕೊಟ್ಟು ನೋಡೋ ಅಷ್ಟು ಅಥವಾ ಒಂದು ನಂಬಿಕೆನ ಈ ಮೂವಿ ಕೊಡೋದ್ರಲ್ಲಿ ಫೇಲ್ ಆಯ್ತು ಅಂತ ನನಗನ್ಸುತ್ತೆ. ಅವ್ರು ಹೇಳಿರೋ ತರ 60 ಕೋಟಿ ಅಥವಾ ಈ VFX ಶಾರ್ಟ್ಗಳು ಸೆಟ್ಗಳನ್ನ ನೋಡಿ ನಾವೇ ಒಂದು 80 ಕೋಟಿ ಅನ್ಕೊಂಡ್ರು ಈ ಮೂವಿ ಒಂದು ಫ್ಲಾಪ್ ಮೂವಿ ಲಿಸ್ಟ್ ಅಲ್ಲೇ ನಿಂತ್ಕೊಳುತ್ತೆ. ಬಿಕಾಸ್ ಎಸ್, ಇದು ಹಾಕಿರೋ ಬಜೆಟ್ ಅಲ್ಲಿ ಇನ್ನ ಅರ್ಧ ಕೂಡ ಕಲೆಕ್ಟ್ ಮಾಡಿಲ್ಲ. ಅಂಡ್ ಅಫ್ ಕೋರ್ಸ್ ಇದು ಮೂವಿ ಕಲೆಕ್ಟ್ ಮಾಡಲ್ಲ. ಸೊ ಗೈಸ್, ಫೈನಲಿ ಹೇಳ್ಬೇಕು ಅಂದ್ರೆ ಮೂವಿಗಳು ಯಾವಾಗ ಫ್ಲಾಪ್ ಆಗ್ತವೆ? ಅವರ ಫ್ಯಾನ್ಸ್ಗಳು ಆ ಮೂವಿನ ಹೇಟ್ ಮಾಡಿದ್ರೆ ಫ್ಲಾಪ್ ಆಗ್ತಾವ, ಅಥವಾ ಕಲೆಕ್ಷನ್ ಇಂದ ಫ್ಲಾಪ್ ಆಗ್ತಾವ, ಆಡಿಯನ್ಸ್ ನ ರಿಯಾಕ್ಷನ್ ಇಂದ ಮೂವಿಗಳು ಫ್ಲಾಪ್ ಹಿಟ್ ಅಂತ ನೋಡೋದಾಗಿದ್ರೆ ಡೆವಿಲ್ ಮೂವಿ ಹಿಟ್, ಡೆವಿಲ್ ಮೂವಿ ಸೂಪರ್ ಹಿಟ್ ಆಗುತ್ತೆ, ಮಾರ್ಕ್ ಮೂವಿ ಒಂದು ಒಳ್ಳೆ ಹಿಟ್ ಆಗುತ್ತೆ. ಅಂಡ್ 45 ಮೂವಿ ಕೂಡ IMDb ರೇಟಿಂಗ್ ಪ್ರಕಾರ ಒಂದು ಬ್ಲಾಕ್ ಬಸ್ಟರ್ ಮೂವಿ ಆಗ್ಬೇಕಾಗಿತ್ತು. ಬಟ್ ಎಸ್, ನಾವು ಇದನ್ನ ಒಂದು ಬಿಸ್ನೆಸ್ ರಿಪೋರ್ಟ್ ಪ್ರಕಾರ ನೋಡೋದಾದ್ರೆ ಒಂದು ಮೂವಿ ಆವರೇಜ್ ಆಗಿ ನಿಂತ್ಕೊಳ್ಳುತ್ತೆ, ಒಂದ್ ಮೂವಿ ಬಿಲೇ ಆವರೇಜ್ ಆಗಿ ನಿಂತ್ಕೊಳ್ಳುತ್ತೆ, ಅಂಡ್ ಇನ್ನೊಂದು ಮೂವಿ ಡೈರೆಕ್ಟ್ ಫ್ಲಾಪ್ ಲಿಸ್ಟ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಸ್ಯಾಡ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ 2025 ಅಲ್ಲಿ ಅಷ್ಟೊಂದು ಹಿಟ್ ನ ಕೊಡೋಕ್ಕಾಗ್ಲಿಲ್ಲ ಅಂತ ನನ್ಗನ್ಸುತ್ತೆ. ಒಂದ್ ಕಡೆ ಎಕ್ಕ ಒಂದು ಒಳ್ಳೆ ಮೂವಿ ಆಗಿ ಬಂತು, ಅಂಡ್ ಸೋ ಫ್ರಮ್ ಸೋ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ಹೋಯ್ತು. ಅಂಡ್ ಅಫ್ ಕೋರ್ಸ್ ಕಾಂತಾರ ದುರಂಧರ್ ರಿಲೀಸ್ ಆಗೋಕ್ಕೂ ಮುಂಚೆ ಟಾಪ್ ಕಲೆಕ್ಷನ್ ನ ಲಿಸ್ಟ್ ಅಲ್ಲಿ ನಂಬರ್ 1 ಮೂವಿ ಆಗಿ ನಿಂತಿತ್ತು. ಅನ್ಫಾರ್ಚುನೇಟ್ಲಿ ಬೆರಳೆಣಿಕೆಯಷ್ಟು ಮೂವಿಗಳು ಮಾತ್ರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಸತಿ ಹಿಟ್ ಆಗ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಲವ್ OTP ಹೀರೋನಾಗಿರ್ಬೋದು, ಫ್ಲರ್ಟ್ ಮೂವಿ ಹೀರೋ ಚಂದನ್ ಅವ್ರನ್ನಾಗಿರ್ಬೋದು, ಅಳೋದನ್ನ ಬೇಜಾರು ಮಾಡ್ಕೊಳೋದನ್ನ ನೋಡೇ ಇರ್ತೀರಾ. ಯಾಕೆ? ಅವರ ಮೂವಿಗಳಲ್ಲಿ ಕಂಟೆಂಟ್ ಇದೆ ಬಟ್ ಜನ ನೋಡ್ತಿಲ್ಲ ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ಈ ಮೂವಿಗಳಲ್ಲಿ ಕಂಟೆಂಟೇ ಇಲ್ಲ ಬಟ್ ಜನ ಹೋಗಿ ನೋಡಿ ಬೇಜಾರಾಗಿ ಮನೆಗೆ ಬರ್ತಾ ಇದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಂಡ್ ಅರ್ಧ ಖುಷಿಯಾಗಿ ಅರ್ಧ ಬೇಜಾರಾಗಿ ಈ ಇಯರ್ ನಮ್ಮ ಕನ್ನಡ ಇಂಡಸ್ಟ್ರಿ ಮುಗಿಸಿದೆ ಅಂತ ನನಗನ್ಸುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮ ಡಿಸೆಂಬರ್ನ ಒಂದು ಬಿಗ್ ಕ್ಲಾಶ್ ನಮ್ಮ ವಿಡಿಯೋಗೆ ಮಾತ್ರ ಸೀಮಿತವಾಗಿ ಉಳ್ಕೊಂಡ್ಬಿಡ್ತು ಅಂತ ನನಗನ್ಸುತ್ತೆ. ಎಸ್, ನಾವು ಒಂದು ದೊಡ್ಡ ಬಿಗ್ ಕ್ಲಾಶ್ ನೋಡ್ಲಿಲ್ಲ, ಆಡಿಯನ್ಸ್ ಮಧ್ಯೆ ಜಗಳ ನೋಡಿದ್ರೆ ಹೊರತು ಆ ಮೂವಿಗಳ ಕಥೆಯಲ್ಲಿ ಈ ಮೂವಿಗಿಂತ ಆ ಮೂವಿ ಯೂನಿಕ್ ಆಗಿತ್ತು, ಈ ಮೂವಿ ಆ ಮೂವಿಗಿಂತ ಚೆನ್ನಾಗಿ ಸ್ಟೋರಿ ಲೈನ್ ಹೇಳ್ತು, ಇದರಲ್ಲಿ ಚೆನ್ನಾಗಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇತ್ತು ಅಂತ ಮಾತಾಡೋ ತರ ಯಾವುದೇ ರೀತಿ ಟಾಪಿಕ್ಗಳು ಅನ್ಫಾರ್ಚುನೇಟ್ಲಿ ನಮಗೆ ಸಿಗಲಿಲ್ಲ. ಆ್ಯಂಡ್ ಎಸ್, 2026 ಬಂದೇ ಬಿಡ್ತು. ಆ್ಯಂಡ್ ಎಸ್, ನಾನು ಪೋಸ್ಟ್ ಹಾಕೋದ್ನಾಗ್ಲಿ ವಿಡಿಯೋ ಮಾಡೋದ್ನಾಗ್ಲಿ ಮರ್ತೋಗ್ಬಿಟ್ಟಿದ್ದೆ ಬಿಕಾಸ್ ಆಫ್ ಸಮ್ ಅದರ್ ವರ್ಕ್. ಎನಿವೆ, ಈ ವರ್ಷ ಪೂರ್ತಿ ನಿಮಗೆ ಹೊಸ ದಿನಗಳೇ ಅಲ್ವಾ, ಸೊ ಇವತ್ತು ನನ್ನ ವಿಶ್ ತಗೊಳ್ಳಿ, ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ 2026 ಅಲ್ಲಿ ಬರೋ ಚಿಕ್ಕ ಮೂವಿಗಳಿಗಾಗ್ಲಿ ದೊಡ್ಡ ಮೂವಿಗಳಿಗಾಗ್ಲಿ ಸಪೋರ್ಟ್ ತೋರ್ಸೋಣ. ಆ್ಯಂಡ್ ಎಸ್, ಒಳ್ಳೆ ಕಂಟೆಂಟ್ ಗೆಲ್ಬೇಕು, ಒಳ್ಳೆ ಕತೆ ಗೆಲ್ಬೇಕು ಅಂತ ನನಗನ್ಸುತ್ತೆ. ಸೊ ನಾನು ಯಾವುದೇ ಮೂವಿನಾಗ್ಲಿ ರಿವ್ಯೂ ಕೊಡೋದು ನನ್ನ ಜವಾಬ್ದಾರಿ. ಆ್ಯಂಡ್ ಎಸ್, ರಿವ್ಯೂ ಕೊಡೋದು ನನ್ನ ಜವಾಬ್ದಾರಿ. ಆ್ಯಂಡ್ ಎಸ್, ಆ ಮೂವಿ ಚೆನ್ನಾಗಿದೆ ಅಂದ್ರೆ ಹೋಗಿ ನೋಡಿ ಆ ಮೂವಿಗೆ ಸಪೋರ್ಟ್ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಅಂದ್ರೆ 2026 ನಲ್ಲಿ ಯಾವ್ಯಾವ ಮೂವಿ ಬರ್ತಾ ಇದಾವೆ, ಅಂಡ್ ಅದು ಬರೀ ಕರ್ನಾಟಕ ಇಂಡಸ್ಟ್ರಿಲಲ್ಲ, ಇಡೀ ವರ್ಲ್ಡ್ ಸಿನಿಮಾದಲ್ಲಿ ಎಲ್ಲ ಲಿಸ್ಟ್ ಮಾಡ್ಕೊಂಡ್ ಬರ್ತೀನಿ. ಅಂಡ್ ವಿತ್ ಡೇಟ್ಸ್ ಬರ್ತೀನಿ, ನಿಮ್ಗೆ ಯಾವ ಮೂವಿ ಬೇಕು ಅಂತ ಲಿಸ್ಟ್ ಮಾಡ್ಕೊಳಕ್ಕೆ ರೆಡಿ ಆಗಿರ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ನೋಡ್ತಾ ಇರಿ ಲೋಕಿ ಸಿನಿಮಾಸ್. ನಾನ್ ನಿಮ್ಮ ಲೋಕಿ, ಸೈನಿಂಗ್ ಆಫ್.